ಬೆಂಗಳೂರಲ್ಲಿ ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡು ಎದುರುಗಡೆ ಬರ್ತಕ್ಕಂಥವ್ರನ್ನ ಬೈಕೊಂಡು ಹೋಗ್ತಾ ಇದ್ದಂಥ ಕಾಲದಲ್ಲಿ ಒಬ್ಬ ಹುಡುಗ ಅಣ್ಣ ಅಕ್ಕ ಅಂತ ಅನ್ಕೊಂಡು ಎಲ್ಲರ ಹತ್ರನೂ ಪ್ರೀತಿಯಿಂದ ಮಾತಾಡ್ಕೊಂಡು ಮಮತೆಯಿಂದ ಬೆರೀತಾನೆ. ಹಸುವಲ್ಲಿದ್ದವ್ರಿಗೆ ಆಹಾರನ ಕೊಡ್ತಾನೆ, ಹಸುಗಳಿಗೆ ದಿನಾಲೂ ಕೂಡ ಹಣ್ಣು ಹಂಪಲುಗಳನ್ನ ಕೊಡ್ತಾನೆ. ರೋಡಲ್ಲಿ ಯಾರಾದರೂ ಪೆಟ್ರೋಲ್ ಖಾಲಿಯಾಗಿ ನಿಂತಿದ್ದಾಗ ಅವ್ರುಗಳಿಗೆ ಪೆಟ್ರೋಲ್ ಕೊಡ್ತಾನೆ. ಅವ್ರಿಗೇನಾದ್ರು ಅವಶ್ಯಕತೆ ಬಿತ್ತು ಅಂತಂದರೆ ಅವ್ರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟೋನು ಕೂಡ ಮಾಡ್ಕೊಂಡು ಹೋಗ್ತಾರೆ, ಅದು ಎಕ್ಸ್ಪೆನ್ಸಿವ್ ಗಾಡಿನಲ್ಲಿ. ಸ್ಟಾರ್ಟಿಂಗ್ ಟೈಮಲ್ಲಿ ಈ ಹುಡುಗನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಪ್ರೀತಿ ಎಲ್ಲರ ಮನಸ್ಸನ್ನು ಕೂಡ ಗೆಲ್ಲುತ್ತೆ. ಈ ಹುಡುಗ ಆಡೋಂಥ ಮಾತುಗಳು, ಆ ಪ್ರೀತಿಯ ನುಡಿಗಳು ಎಲ್ಲರನ್ನೂ ಕೂಡ ಗಮನ ಸೆಳೆಯುತ್ತೆ. ನನಗೂ ಕೂಡ ಸೆಳೆದಿತ್ತು. ಅದೇ ವ್ಯಕ್ತಿನೇ ಲೇಖಿ ಗೋಸ್ವಾಮಿ. ಆವತ್ತು ಇಷ್ಟ ಆದಂಥ ವ್ಯಕ್ತಿ ನನಗೆ ಇವತ್ತು ಕಡಾಖಂಡಿತವಾಗ್ಲೂ ಇಷ್ಟ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಮಿಸ್ಟರ್ ಲಾಯರ್ ಸರ್, ಖುಷಿಯಾಗಿ ಟ್ರಿಪ್ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಈ ತಲೆನೋವೆಲ್ಲ ನಿಮ್ಗೆ ಯಾಕೆ ಸರ್? ನಮಸ್ಕಾರ ಕರ್ನಾಟಕ. ನಮ್ಮ ಕಡೆಯಿಂದ ಒಂದು ಸ್ಟ್ರಿಕ್ಟ್ ವಾರ್ನಿಂಗ್, ಇಂಪಾರ್ಟೆಂಟ್ ಸ್ಟ್ರಿಕ್ಟ್ ವಾರ್ನಿಂಗ್. ದಯವಿಟ್ಟು ಯಾವ ತರದ್ದು ಗೇಮಿಂಗ್ ಅಲ್ಲಿ, ಯಾವ ತರ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ. ಇಷ್ಟು ಜನ ಇನ್ಫ್ಲೂಯೆನ್ಸರ್ ಪ್ರಮೋಷನ್ ಮಾಡ್ತಾರೆ, ಬಟ್ ನಮ್ಮ ಕಡೆಯಿಂದ ನಾವು ಫಸ್ಟ್ ಒಂದು ಡಿಸ್ಕ್ಲೇಮರ್ ಕೊಡ್ತಾ ಇದೀವಿ. ಯಾವ ತರ ಒಂದು ಪ್ರಾಡಕ್ಟ್ ಇದ್ರೆ ಅದು ಬೇರೆ ವಿಷಯ, ಬಟ್ ಬೇರೆ ಯಾವ್ದಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ. ಬಿಕಾಸ್ ಎಲ್ಲಾ ಕ್ರಿಯೇಟರ್ಸ್ ಮಾಡೇ ಮಾಡ್ತಾರೆ. ಅವ್ರ ಬಿಸ್ನೆಸ್ ರನ್ ಆಗ್ಬೇಕು, ಅವ್ರ ದುಡ್ಡು ಸಂಪಾದನೆ ಮಾಡ್ಬೇಕು, ಮಾಡೇ ಮಾಡ್ತಾರೆ. ನಾವು ಇವತ್ತುವರೆಗೂ ಯೂಟ್ಯೂಬ್ ಇಂದ, ಇನ್ಸ್ಟಾಗ್ರಾಮ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು ಒಬ್ಬರು ಶಾರ್ಟ್ ಕ್ರಿಯೇಟರ್, ನಾನಷ್ಟು ಏನು ಆಡ್ಸೆನ್ಸ್ ಅಮೌಂಟ್ ಬರ್ತಾ ಇಲ್ಲ. ನೀವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಎಲ್ಲ ಇನ್ಫ್ಲುಯೆನ್ಸರ್ ಮಾಡ್ತಾರೆ. ನಮ್ಮ ಅತಿ ದೊಡ್ಡ ರಿಯಾಲಿಟಿ ಶೋವೇ ಸ್ಪಾನ್ಸರ್ಡ್ ಬೈ ಆರ್ ಸರ್ಕಲ್ ಅನ್ನ ಆಗ್ತಾರೆ. ಸೊ ಕ್ರಿಯೇಟರ್ಸ್ ನಾವು ಒಂದು ಲಾಸ್ಟ್ ಒಂದು ಮಾಡಿದೆ, ಸೊ ತುಂಬಾ ಬ್ಯಾಕ್ ಲ್ಯಾಶ್ ಸಿಗುತ್ತೆ. ಬಟ್ ಸ್ಟಿಲ್ ನಮ್ಮ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್, ಅದು ಟೋಟಲಿ ಅಪ್ ಟು ಯು, ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರು ಅದು ನಿಮ್ದೇ ರೆಸ್ಪಾನ್ಸಿಬಿಲಿಟಿ. ಬಟ್ ನಮ್ಮ ಕಡೆಯಿಂದ ನಾವು ಮಾಡಬೇಡಿ ಅಂತೀರಿ, ಒಂದು ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ, ಮಾಡಬೇಡಿ. ಜೂನ್ ತಿಂಗಳಲ್ಲಿ ನನಗೆ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಬರುತ್ತೆ. ಅಣ್ಣ, ನಾನೊಬ್ಬರನ್ನ ಫಾಲೋ ಮಾಡ್ತಾ ಇದ್ದೀನಿ, ಅವ್ರು ತುಂಬಾ ಒಳ್ಳೆಯವರು, ಆದ್ರೆ ಇವತ್ತು ಅವರು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ. ನನಗೆ ಆ ವಿಷಯನ ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲಣ್ಣ. ಆ್ಯಸ್ ಎ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ಈ ಥರ ಮಾಡ್ತಾರದು ನನಗೆ ಇಷ್ಟ ಆಗ್ತಾ ಇಲ್ಲ. ದಯವಿಟ್ಟು ನೀವೇನಾದರೂ ಹೇಳ್ಬೋದಾ ಅವ್ರಿಗೆ, ಯಾಕೆಂದರೆ ನೀವು ಕೂಡ ಬೆಟ್ಟಿಂಗ್ ಆ್ಯಪ್ಗಳ ವಿರುದ್ಧ ಮಾತಾಡ್ತಿದ್ದೀರಲ್ಲ ಅಂತ ಸಿಕ್ಕಾಪಟ್ಟೆ DMಗಳು ಬಂತು. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು DMಸ್ಗಳು ಮತ್ತು ಕಮೆಂಟ್ಸ್ಗಳು ಬರ್ತಾ ಇದೆ. ಮೋಟೋ ವ್ಲಾಗರ್ ಒಬ್ಬರು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಹೆಲ್ಪ್ ಮಾಡೋ ಥರ ಎಲ್ಲ ಮಾಡಿದ್ರು, ಈಗ ನೋಡ್ತು ಅಂತಂದರೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಅದು ಪಾಪ ನೀವು ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದೀರಾ, ಬ್ರೋ ಅವ್ರನ್ನ ನಾನು ಬೇರೆ ಸ್ಥಾನದಲ್ಲಿ ಕೂರಿಸಿದ್ದೆ, ಬಟ್ ಈಗ ಅವ್ರು ಮಾಡ್ತಾ ಇರೋದು ನೋಡ್ತು ಅಂತಂದರೆ ನಿಜ ಬೇಜಾರಾಗ್ತಿದೆ ಅಂತ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಯಾರ ಮೇಲೂ ತೀರಾ ನಂಬಿಕೆ ಇಡೋಕ್ಕೆ ಹೋಗ್ಬೇಡಿ, ನಿಮ್ಮ ಮೇಲೆ ಅಷ್ಟೇ ನೀವು ನಂಬಿಕೆ ಇಡಿ. ಒಂದು ಮನುಷ್ಯ ಹಿಂಗೇ ಇರ್ತಾನೆ ಅಂತ ಹೇಳೋಕ್ಕಾಗಲ್ಲ, ಅವ್ನು ಬದಲಾಗ್ತಾನೆ. ಸೊ ನಾನು ಯಾವುದೇ ವ್ಯಕ್ತಿಪರ ಹೋರಾಟ ಮಾಡಲ್ಲ, ನಿಮಗೆ ಗೊತ್ತು. ಆದರೂ ಒಂದು ಸಜೆಷನ್ ಹೇಳ್ತೀನಿ, ಬ್ರೋ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬಿಡಿ, ಅದು ತುಂಬ ಕೆಟ್ಟದ್ದು. ನಿಮಗೆ ಗೊತ್ತು, ಈಗ ಎಲ್ಲರೂ ಮಾಡಿದವರೆಲ್ಲ ಬಿಟ್ಬಿಟ್ಟು ಅದ್ರ ಸವಾಸ ಬೇಡ ಅಂತ ಇರಬೇಕಾದ್ರೆ ನೀವು ಇವಾಗ ಶುರು ಮಾಡಿರೋದು ಅದು ಸರಿಯಲ್ಲ. ಅದಲ್ಲದೆ ಕರ್ನಾಟಕದ ಜನ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ತುಂಬ ದೊಡ್ಡ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡ್ರೆ ಇನ್ನೂ ಬೆಳಿತೀರಾ ಅನ್ನೋದು ನನ್ನ ಅನಿಸಿಕೆ. ನಾನು ಆ ಟೈಮಲ್ಲಿ ಮಾಡಿದಂಥ ವಿಡಿಯೋನೇ ಇದಾಗಿರುತ್ತೆ. ನಾನು ಆರಾಮ್ ಬ್ರೋ, ನೀವು? ಆರಾಮ್. ಏನಿಲ್ಲ ನೋಡಿ, ಏನು ಬೇಜಾರಿಲ್ಲ, ಏನು ಆಗ್ಲಿಲ್ಲ. ತುಂಬಾ ಜನ ನಿಮ್ನ ಟ್ಯಾಗ್ ಮಾಡ್ತಾರ, ಸೊ ನೀವು ಹಂಗೆ ಮಾತಾಡ್ಲೇಬೇಕು, ಏನಾದ್ರೂ ರಿಯಾಕ್ಷನ್ ಕೊಡ್ಲೇಬೇಕು. ಎಕ್ಸಾಕ್ಟ್ಲಿ. ಅಂಡ್ ಏನ್ ಗೊತ್ತಾ ಬ್ರೋ, ನೀವು ಮಾಡಿದ್ದು ನಮಗೂ ಬೇಜಾರಿದೆ. ಆಕ್ಚುಲಿ ನಿಮ್ಮನ್ನ ನಾವು ನೋಡಿರೋ ಶೇಡೇ ಬೇರೆ. ನೀವ್ ಹೆಂಗೆ ಲೇಖಿ ಗೋಸ್ವಾಮಿ ಅಂತಂದ್ರೆ ಒಂದೇನೋ ಒಂದು ಧಾರ್ಮಿಕ ಭಾವನೆಯಿಂದ ನೋಡ್ತೀವಿ ನಿಮ್ ವಿಡಿಯೋಸ್ನ. ಆಲ್ಮೋಸ್ಟ್ ನಮ್ ಕನ್ನಡದಲ್ಲಿ ಎಷ್ಟು ದೊಡ್ಡ ರಿಯಾಲಿಟಿ ಶೋನು ಸ್ಪಾನ್ಸರ್ಡ್ ಬೈ ಅದು ನೀವೇ ನೋಡ್ತೀರಾ? ನನ್ಗೆ ಇಲ್ಲಿ ಯಾರು ಪರ್ಸನ್ ಟಾರ್ಗೆಟ್ ಇಲ್ಲ ಬ್ರೋ, ಈಗಲ್ಲ, ನಾನು ಜಮಾನಿಂದನೂ ಪರ್ಸನ್ ಟಾರ್ಗೆಟ್ ಮಾಡಿಲ್ಲ. ಅಂಡ್ ಮೋರ್ ಓವರ್ ಏನ್ ಗೊತ್ತಾ, ಇಲ್ಲಿಗ ಆಗಿದ್ದಿದ್ರೆ ಅದು ಬೇರೆನೆ ಆಗ್ತಿತ್ತು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ಲೀಗಲ್ ಬೆಟ್ಟಿಂಗ್ ನೀವು ಮಾಡಿರೋದ್ರಿಂದ ನಾನು ನಿಮ್ಮನ್ನ ಪ್ರಶ್ನೆ ಮಾಡಕ್ ಬರಲ್ಲ. ಕಾನೂನಲ್ಲೇ ಇದೆ, ನಾನ್ ಮಾಡ್ತಾ ಇದ್ದೀನಿ, ನಿನ್ಗೇನ್ ಪ್ರಾಬ್ಲಮ್ ಅಂತ ನೀವು ಕೇಳ್ಬೋದು ನನಗೆ. ಆಗ ಕರೆಕ್ಟ್. ಸೊ ದಟ್ ನಾನು ಅಷ್ಟೇ, ನನಗೆ ಲೀಗಲ್ ಅವೇರ್ನೆಸ್ ಇರೋದ್ರಿಂದ ನಾನು ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಕರೆಕ್ಟ್. ಬಟ್ ಆದ್ರೆ ಏನಾಗತ್ತೆ ಗೊತ್ತಾ, ಆಸ್ ಎ ಫ್ರೆಂಡ್ ಆಗಿ ನಿಮಗೆ ನಾನು ಹೇಳ್ತೀನಿ ನೋಡಿ. ಈಗ ಆಲ್ರೆಡಿ ಒಂದ್ಸತಿ ಮೀಟ್ ಆಗಿದ್ದೀವಿ. ಹೌದು. ಬ್ರೋ ಏನ್ ಗೊತ್ತಾ ಬ್ರೋ, ನಾವು ಮೀಟ್ ಆಗದೆ ಇದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆಯಿಂದಾನು ನಿಮ್ ವಿಡಿಯೋ ನೋಡ್ತಾ ಇದ್ದೀನಿ ನಾನು. ಕರೆಕ್ಟ್. ನಾನೊಬ್ಬ ಫ್ಯಾನ್ ಬಾಯ್ ಆಗೇನೆ ಹೇಳ್ತಾ ಇದ್ದೀನಿ. ನಾವು ರೀಸೆಂಟ್ ಆಗಿ ಇದೆಲ್ಲ ಸ್ಟಾರ್ಟ್ ಮಾಡಿದ್ನ. ಬೇಡ ಬ್ರೋ, ಬೇಡ. ಏನಾಗತ್ತೆ ಗೊತ್ತಾ, ನಿಮ್ಗೆ ನೋಡಿ ಬ್ರೋ, ರಿಯಾಲಿಟಿ ಶೋ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರವ್ರು ಅನುಭವಿಸ್ತಿರ್ತಾರೆ, ಹೊರಗಡೆ ತೋರ್ಸಲ್ಲ ಅಷ್ಟೇ.
ನೀವು ಬೇಕಾದ್ರೆ ಇದನ್ನ ಮಾಡಿರೋ ಎಷ್ಟೋ ಹೀರೋಗಳನ್ನ ನೋಡಿ, ಅವ್ರು ಯಾವ್ದಾದ್ರು ಒಂದು ಸಂಕಷ್ಟದಲ್ಲಿ ಸಿಗಾಕೊಂಡೇ ಇದ್ದಾರೆ. ಅವರು ಹೀರೋಗಳಿಗೂ ನಮಗೂ ತುಂಬಾ ಡಿಫ್ರೆನ್ಸ್ ಇದೆ, ರಿಯಾಲಿಟಿ ಶೋಗಳಿಗೂ ನಮಗೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕೆ ಅಂದ್ರೆ ಖಂಡಿತ ಇದೆ, ಖಂಡಿತ. ಈಗ ನೋಡಿ, ದೊಡ್ಡ ದೊಡ್ಡ ಹೀರೋಗಳು ಮಾಡಿದ್ರು ಅಥವಾ ರಿಯಾಲಿಟಿ ಶೋ ಮಾಡಿದ್ರು ಅಂದ್ರೆ ಅವರೆಲ್ಲರೂ ಶ್ರೀಮಂತರೇ ಬ್ರೋ. ಅವ್ರ ತಾತ ಮುತ್ತಾತನ ಕಾಲದಿಂದನೂ ಅವ್ರಿಗೆ ಒಳ್ಳೆ ನೆಟ್ವರ್ಕ್ ಇದೆ, ಕಾಂಟ್ಯಾಕ್ಟ್ ಇದೆ, ಮಾಡ್ತಾ ಇದ್ದಾರೆ. ಈಗ ನಾವ್ ಹಂಗಲ್ಲ. ನಾವು ಆಲ್ರೆಡಿ ಒಂದು ಹೈಲೈಟ್ ಅಲ್ಲಿ ವಿಡಿಯೋ ಮಾಡಿದ್ರೆ ನಿಮ್ಗೆ ಕಳ್ಸಿದ್, ನಾನು ಓಪನ್ ಆಗೇ ಹೇಳ್ದೆ. ಇಲ್ಲ ಏನು ಇನ್ವೆಸ್ಟ್ ಮಾಡಕ್ ಹೋಗ್ಬೇಕು. ಹಂಗ್ ಬರಲ್ಲ ಬ್ರೋ, ಹಂಗ್ ಬರಲ್ಲ. ಜನ ನೋಡಿ ಹಂಗನಂಗಿದ್ದೀರಿ, ಯಾಕೆ ನನಗ್ ಶೇರ್ ಮಾಡ್ತಿದ್ರು ವಿಡಿಯೋಸ್ನ, ಕರೆಕ್ಟ್ ಅಲ್ವಾ? ಅಂದ್ರೆ ಜನ ಕರೆಕ್ಟ್ ಅನ್ನೇ ಹೇಳಿಲ್ಲ. ನಾವ್ ಮಾಡಿರೋದು ಬೆಟ್ಟಿಂಗ್ ಆಪ್ ಓಪನ್, ನಾನೇ ಅಕ್ಸೆಪ್ಟ್ ಮಾಡ್ತೀನಿ, ಎಲ್ಲ ಕರೆಕ್ಟ್. ದಟ್ ಈಸ್ ರಾಂಗ್ ಓನ್ಲಿ. ಬಟ್ ನಾನು ಕ್ರಿಯೇಟರ್ಸ್ ಆರ್ ಡೂಯಿಂಗ್, ಅದರಲ್ಲಿ ನಾವು ಒಬ್ರು ಇದ್ದೇವೆ, ನಮ್ದು ಏನೋ ಪರ್ಸನಲ್ ರೀಸನ್ಸ್, ಏನೋ ಕಮಿಟ್ಮೆಂಟ್ಸ್ ಇದೆ, ಸೊ ಮಾಡ್ತಾ ಇದೀವಿ. ಮಾಡಿದೆ ಅದರಿಂದ ನನ್ಗೆ ಅದು ಕನ್ನಡದಲ್ಲಿ ಮಾತಾಡಕ್ ಬರುತ್ತೆ. ಬಟ್ ಇಫ್ ಯು ನೋಟಿಸ್ಡ್, ಆಲ್ ಹಿಂದಿದಲ್ಲೇ ಇರೋದ್ನ. ಬಟ್ ನಾನು ಮೋಸ್ಟ್ ಆಫ್ ದ ಕಂಟೆಂಟ್ ನಮ್ ಮಾತಾಡೋದು ಕನ್ನಡದಲ್ಲೇ ಇರೋದು ಬ್ರೋ. ಇಲ್ಲ ಏನ್ ನೋಟಿಸ್ ಮಾಡಿದ್ರೆ ಅದನ್ನು ಇದೆ ಒಂದು. ಈಗ ನಾನ್ ನಿಮ್ಗೆ ಸಿಂಪಲ್ ಆಗಿ ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ ಬ್ರೋ. ನೋಡಿ, ನೀವು ಆಕ್ಚುಲಿ ನೀವು ನಾರ್ತ್ ಸೈಡ್ ಅವರು, ಕರೆಕ್ಟಾ? ಕರೆಕ್ಟ್ನಾ? ಆದ್ರೂನು ಪಾಪ ನಮ್ಮ ಇಲ್ಲಿ ಜನ ಅಷ್ಟೊಂದು ರೆಸ್ಪೆಕ್ಟ್ ಮಾಡ್ತಾರೆ. ಲೇಖಿ ಗೋಸ್ವಾಮಿ ಅಂದ್ರೆ ಒಂದು ದೇವ್ರು ಅನ್ನಂಗೆ ಯೋಚನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಆ ಮನುಷ್ಯ ಕಷ್ಟದಲ್ಲಿರೋರ್ಗೆ ಹೋಗಿ ಹೆಲ್ಪ್ ಮಾಡ್ತದೆ. ಆ ಮನುಷ್ಯ ಹೆಂಗೆ, ಯಾವ ಲೆವೆಲ್ಗೆ, ನಿಮ್ಗೆ ಬೆಂಗಳೂರಲ್ಲಿ ನೀವು ಎಲ್ಲೇ ಹೋಗ್ಲಿ ಲೇಖಿ ಬ್ರೋ ಅಂದ್ಬಿಟ್ಟು ಓಡ್ ಬಂದು ತಪ್ಕೊಂತಾರೆ. ಕರೆಕ್ಟಾ? ಕರೆಕ್ಟ್ ಇದೆನಾ? ಖಂಡಿತ ಇದೆ. ಯಾವ್ದಾದ್ರು ಅವ್ರು ಏನಾದ್ರು ನಮ್ ಕನ್ನಡದವ್ರು ನೀವು ನೋಡಿದಿರ, ಏನಾದ್ರೂ ನಿಷ್ಕಲ್ಮಶ ಇಲ್ಲ ಅಂದ್ರೆ ಮನ್ಸಲ್ಲೊಂದು ಹೊರಗಡೆ ಒಂದು ಆತರ ಇಲ್ಲ. ಈಗ ನೀವ್ ಹೇಳಿದ್ರಿ ಗೊತ್ತಾ, ರಿಯಾಲಿಟಿ ಶೋ ಮತ್ತೆ ಹೀರೋಗಳು ಅಂತ. ಅವ್ರಿಗೆ ಯಾರು ಗ್ರೌಂಡ್ ಹೀರೋಗಳು ಯಾರು ಬಗ್ಗೆ ಹೇಳಿಲ್ಲ. ರಿಯಾಲಿಟಿ ಶೋಸ್ ಮೋಸ್ಟ್ಲಿ ಕ್ರಿಯೇಟರ್ಸ್ ಮಾಡೋರೆಲ್ಲ ಮಾಡ್ತಾರೆ. ನಮ್ಮ ಮೋಟೋ ವ್ಲಾಗಿಂಗ್ ಇಲ್ಲೇ ಮಾಡೋರು ಮಾಡ್ತಾರೆ. ಇಲ್ಲ, ಈ ಮೋಟೋ ವ್ಲಾಗಿಂಗ್ ಅಲ್ಲಿ ಸ್ಟಾಪ್ ಆಗಿದೆ ಬ್ರೋ. ಎಲ್ಲರೂ ಸ್ಟಾಪ್ ಮಾಡಿದ್ದಾರೆ, ಎಲ್ಲರೂ ಸ್ಟಾಪ್ ಮಾಡಿದ್ದಾರೆ. ಯಾರು ಮಾಡಲ್ಲ ಮೋಟೋ ವ್ಲಾಗಿಂಗ್ ಅಲ್ಲಿ. ಪ್ರೌಡ್ ಆಗಿ ಹೇಳ್ಕೊಬಹುದು, ನಮ್ಮ ಮೋಟೋ ವ್ಲಾಗಿಂಗ್ ಅಲ್ಲಿ ಕನ್ನಡದಲ್ಲಿ ಈಗ ಯಾರು ಮಾಡ್ತಾ ಇಲ್ಲ ಅಂತ. ಈಗ ಮಾಡ್ತಾ ಇಲ್ಲ, ಎಲ್ರು ಬಿಟ್ಟಿದ್ದಾರೆ. ಯಾಕಂದ್ರೆ ಎಲ್ರು ಒಂದ್ ಟೈಮಲ್ಲಿ ಮಾಡಿದ್ರು, ಬಟ್ ಅದು ತಪ್ಪು ಅಂತ ಅಂದ್ಬಿಟ್ಟು ಅವ್ರಿಗೆ ತಿಳ್ಕೊಂಡ್ರು. ಬ್ರೋ ಈಗ ಏನು ನನಗ್ ಮಾತ್ರ ಬರಲ್ಲ ಬ್ರೋ, ನನಗೂ ಈಗ್ಲೂ ಬರುತ್ತೆ, ಎಷ್ಟೋ ವೆಬ್ಸೈಟ್ಸ್ ಗಳಿಂದ ಬರುತ್ತೆ. ಅಂದ್ರೆ ನಮಗೂ ಸ್ಟಾರ್ಟಿಂಗ್ ಇಂದ ಎಷ್ಟೇ ಬರ್ತಾ ಇದ್ದ, ನಾವು ನಿಮ್ಗೆ ಗೊತ್ತು, ನಾವು ರೀಸೆಂಟ್ ಆಗಿ ಇದೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಬ್ರೋ ಏನ್ ಗೊತ್ತಾ, ನಿಮ್ಗೆ ಇದ್ರಲ್ಲಿ ಈಗ ನೋಡಿ, ನಿಮ್ಗೆ ಏಜ್ ಎಷ್ಟು ಬ್ರೋ? ಈಗ 23ನಾ? ನೀವ್ ಇನ್ನೂ, ನನ್ಗೆ 30 ಬ್ರೋ, ಇವಾಗ 31 ನನಗೆ. ಸೊ ಈಗ ನೋಡಿ, ನಾನು ನೋಡಿನೂ ನಾನು ಹೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಇವನ್ ಅಲ್ಲೂವೆ ನಿಮ್ ಹೆಸರಿಗೆ ಏನು ತೊಂದರೆ ಆಗ್ಬಾರ್ದು ಅಂತಾನೆ ಹೆಸರನ್ನೇ ನಾನು ಹೇಳಿಲ್ಲ. ಅಬ್ಸರ್ವ್ ಮಾಡಿದ್ರ ನೀವು? ಇಲ್ಲ, ಕರೆಕ್ಟ್. ಇಲ್ಲ, ನೀವು ಮಾತಾಡಿದ ಒಂದು ರೀತಿ ನನ್ಗೆ ಅದು ಇಷ್ಟ ಆಯ್ತು. ನಾನು ಅವಾಗ್ನೇ ಓಕೆ ಅನ್ನ ಅಕೌಂಟ್ ಓಪನ್ ಮಾಡಿ ನಾನು ಡೈರೆಕ್ಟ್ ಟೆಕ್ಸ್ಟ್ ಮಾಡಿದೆ. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ನನಗಿಂತ ಚಿಕ್ಕವರು ಅಂದ್ರೆ ನೀವು ನನ್ನ ತಮ್ಮ ಇದ್ದಂಗೆ. ಕರೆಕ್ಟ್. ಸೊ ಏನಾಗುತ್ತೆ, 22 ವರ್ಷದಲ್ಲಿ ನಾನು ನೀವಾದ್ರೂ ಅಟ್ಲೀಸ್ಟ್ ಇಷ್ಟು ಪ್ರೌಡ್ ಆಗಿ ಅಂದ್ರೆ ಮೆಚ್ಯೂರ್ಡ್ ಆಗಿ ಮಾತಾಡ್ತಿದ್ದೀರಾ. ನನ್ಗೆ 22 ವರ್ಷ ಇದ್ದಾಗ ನಾನು ಇಷ್ಟೊತ್ತು ಮಾತಾಡಿದ್ರೆ ಗುರು ಇಡುಗುರು ಫೋನ್ ಅಂತ ಹೇಳ್ಬಿಡ್ತಾ ಇದ್ದೆ. ಸೊ ನಿಮ್ಮ ಮೆಚುರಿಟಿ ಲೆವೆಲ್ ನನ್ಗಿಂತ ತುಂಬಾ ಚೆನ್ನಾಗಿದೆ ಅಟ್ ದ ಏಜ್ ಆಫ್ 22. ಯಾಕೆಂತಂದ್ರೆ ನೀವು ಹೌದು, ನೀವು ನನ್ನ ಮಾತನ್ನ ಅಲ್ವಾ, ನೀವು ಕೇಳ್ತಾ ಇದ್ರ, ನನಗೆ ಅದೇ ಖುಷಿ. ನಾನು ಏನ್ ಸಜೆಷನ್ ಕೊಡ್ತೀನಿ ಅಂದ್ರೆ ಬ್ರೋ, ನೋಡಿ, ಈಗ ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ದೊಡ್ಡವ್ರು ಆಗ್ಬೋದು, ಅವರು ಗ್ರೌಂಡ್ ಲೆವೆಲ್ ಅಲ್ಲಿ ಸಿಗಲ್ಲ ಜನಕ್ಕೆ. ಆದ್ರೆ ನಾವು ಗ್ರೌಂಡ್ ಲೆವೆಲ್ ಇರೋರು ಬ್ರೋ. ಯಾಕೆ ಅಂತಂದ್ರೆ ನೋಡಿ, ನಾವು ನಾರ್ಮಲ್ ಜನ, ಮಿಡಲ್ ಕ್ಲಾಸ್ ಜನ ರೋಡಲ್ಲಿ ಓಡಾಡಿದ್ರೇನೆ ನಮ್ಗೆ ದಿನ ಜೀವನ ನಡೆಯೋದು, ಕರೆಕ್ಟ್ ಅಲ್ಲ? ಸೊ ಈಗ ಕಂಟೆಂಟ್ ಆಗ್ಬೇಕು ಅಂದ್ರೆ ನಾವು ಜನಗಳ ಮಧ್ಯೆನೇ ಓಡಾಡ್ತೀವಿ. ಬಟ್ ಈಗ ದೊಡ್ಡ ರಿಯಾಲಿಟಿ ಶೋ ಬೇಕಾದ್ರೆ ಅವ್ರು ದುಬೈಲ್ ಮಾಡ್ಬೋದು ಫಂಕ್ಷನ್ ನ, ಇಲ್ಲಿ ಮಾಡಕ್ ಆಗ್ಲಿಲ್ಲ ಅಂದ್ರೂ. ಬಟ್ ನಾವು ನೋಡಿ, ನಾವು ಕಂಟೆಂಟ್ ಮಾಡೋದನ್ನು ಗ್ರೌಂಡ್ ಲೆವೆಲ್ ಅಲ್ಲೇ. ನಾವು ಇಲ್ಲಿವರೆಗೂ ಬೆಳೆದು ಬಂದಿರೋದು ಜನಗಳಿಂದಾನೆ. ಆಮೇಲೆ ಜನ ಇವತ್ತಿಷ್ಟು ಪ್ರಶ್ನೆ ಮಾಡ್ತಾ ಇದಾರೆ ಗೊತ್ತಾ, ಯಾಕೆ ಹೇಳಿ? ಇದೇ ದೊಡ್ಡವ್ರಿಗೆ ಯಾರಿಗೂ ಪ್ರಶ್ನೆ ಮಾಡಕ್ ಬರಲ್ಲ, ದೊಡ್ಡ ಹೀರೋಗಳು ಪ್ರಶ್ನೆ ಮಾಡಕ್ ಆಗಲ್ಲ. ಆದ್ರೆ ನಮಗ್ ಮಾಡ್ಬೋದು. ಯಾಕೆ ಅಂದ್ರೆ ಅವರೇ ಒಂದೊಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಒಂದೊಂದು ಲೈಕ್ ಮಾಡಿ, ಒಂದೊಂದು ಶೇರ್ ಮಾಡಿ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಕರೆಕ್ಟಾ? ನಿಮಗ್ ಗೊತ್ತು, ನೀವು ಎಷ್ಟು ಕಷ್ಟ ಪಟ್ಕೊಂಡ್ ಬಂದಿದ್ರಿ. ಅದೇ ನಿಮ್ ಮನೇಲಿ ಕಳ್ತನ ಆದಾಗ ನೀವು ರೈಡಲ್ಲಿ ಇದ್ದಾಗ ಓಡ್ ಬರ್ತೀರಾ, ಅಲ್ಲಿ ಪೊಲೀಸ್ ಅವ್ರನ್ನ ಕೇಳ್ತೀರಾ, ಮನೇದ್ ಈ ತರ ಆಗ್ಬಿಟ್ಟಿದೆ, ನನ್ಗೊಂಚೂರು ಸೈಡ್ ಕೊಟ್ರೆ ನಾನು ಎಕ್ಸ್ಪ್ರೆಸ್ ಹೈವೇಲೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಪರ್ಮಿಷನ್ ಕೊಡಲ್ಲ. ಅವಾಗ ಜನ ಎಷ್ಟು ಕಮೆಂಟ್ ಆಗ್ತಾರೆ, ಅಷ್ಟೇ ಅರ್ಜೆಂಟ್ ಬಿಡಕ್ ಆಗಲ್ವಾ ನೀವು, ಇಷ್ಟ ಅಂತ. ಅಂದ್ರೆ ಜನ ಎಷ್ಟು ಸಪೋರ್ಟ್ ಮಾಡ್ತಾರೆ ನಮ್ ಕಷ್ಟಕ್ಕೆ. ಇದೆ ಖಂಡಿತ ಇದೆ, ಹಂಗಿರ್ಬೇಕಾದ್ರೆ ನಾವು
ನಮ್ಮನ್ನ ನಂಬ್ಕೊಂಡು ನಮ್ಮನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋ ಜನಗಳಿಗೆ ನಾವು ಈ ತರ ಮಾಡಿದಾಗ ಅವರೇ ಸಹಿಸ್ಕೊಳಕ್ ಆಗಲ್ಲ ಬ್ರೋ. ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಲೇಖಿ ಗೋಸ್ವಾಮಿ ಬೆಟ್ಟಿಂಗ್ ಆಪ್ ನ ಪ್ರಮೋಟ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ದೇ ಕಾಂಟ್ ಏಬಲ್ ಟು ಡೈಜೆಸ್ಟ್. ಯಾಕೆ ಅಂತಂದ್ರೆ Accept that. ಒಬ್ರು ಅಮ್ಮ, ಒಬ್ಬ ಮಗ ಇಲ್ದೇ ಇರೋ ಒಬ್ಬ ಅಮ್ಮ ನಿಮ್ಮನ್ನ ಮಗನಾಗಿ ನೋಡಿರ್ತಾರೆ. ಒಬ್ಬ ಅಣ್ಣ ಇಲ್ದೇ ಇರೋ ಒಂದು ಹುಡುಗಿ ನನ್ ಲೇಖಿ ಗೋಸ್ವಾಮಿ ತರ ಅಣ್ಣ ಇದ್ದಿದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿತ್ತು ಅಂತ ಬಯಸ್ಕೊಂಡು ನಿಮ್ಮನ್ನ ನೋಡಿರ್ತಾಳೆ. ಕರೆಕ್ಟ್, ಖಂಡಿತನ ನೀವು ಒಂದೊಂದು ಮಾತು ಹೇಳ್ತೀರಾ, ಅದು ಕರೆಕ್ಟ್. ಅಲ್ವಾ ಏನ ನಂದು ಫೈನ್ ಮೋಟಿವ್ ಏನ್ ಗೊತ್ತಾ ಬ್ರೋ? ಒಂದೇ ಒಂದು ನಿಮಗೆ ಅಂತ ಒಂದು ಸಜೆಷನ್, ಒಂದು ಕಿವಿ ಮಾತು ಹೇಳ್ಬಿಡ್ತೀನಿ. ಫೈನ್ ಡೇ ಬ್ರೋ, ನೀವು ದುಡ್ಡನ್ನ ಆರಾಮಾಗಿ ಮಾಡ್ಬೋದು, ತೊಂದ್ರೆನೇ ಇಲ್ಲ. ಆದ್ರೆ ಹೆಸರು ಹೋಯ್ತು ಅಂತಂದ್ರೆ ಮತ್ತೆ ಸಂಪಾದನೆ ಮಾಡಕ್ ಆಗಲ್ಲ. ನೀವು ನೋಡಿ ಎಕ್ಸಾಂಪಲ್ ವಿಜಯ್ ಮಲ್ಯ ಬೆಂಗಳೂರಲ್ಲಿ ಅಷ್ಟು ದೊಡ್ಡ UB ಸಿಟಿ ಕಟ್ಸಿನೂ ಬೆಂಗಳೂರಲ್ಲಿ ಇರಕ್ ಆಗ್ಲಿಲ್ಲ ಅವ್ನಿಗೆ ಇವತ್ತು. ಯೋಚನೆ ಮಾಡಿ, ಬರಕ್ಕೂ ಆಗ್ತಾ ಇಲ್ಲ. ಅದೇ ಒಳ್ಳೆ ಹೆಸರಿತ್ತು ಅಂತಂದ್ರೆ ಹೆಂಗಾದ್ರೂ ಮಾಡಿ ಬದುಕ್ಬೋದು ಬ್ರೋ, ಜೀವನ ನಡೆದೋಗುತ್ತೆ. ನೀವು ಮಾಡಿ ಬಿಡಿ, ನಿಮ್ ಚಾಯ್ಸ್ ಬ್ರೋ. ಕರೆಕ್ಟ್, ನೀವು ನಮ್ಮೆಲ್ಲ ಬಿಟ್ರೆ ಅದು ನನ್ನ ಅರ್ಥ ಆಯ್ತು. ಡಿಸಿಷನ್ ನಿಮ್ದೇ ಆಗ್ಬೇಕು. ಆಮೇಲೆ ನೀವೇನಾದ್ರೂ ಈಗ್ಲೂ ಬೇಕಾದ್ರೆ ನೀವು ಅದನ್ನ ಸ್ಟಾಪ್ ಮಾಡ್ಬಿಟ್ಟು ಒಂದ್ ವಿಡಿಯೋ ಮಾಡಿ ನೋಡಿ, ಹಿಂಗ್ ನಾನ್ ಮಾಡ್ತಾ ಇದ್ದೆ, ನನ್ಗದು ಅದ್ ಸರಿ ಅಂತ ಅನ್ನಿಸ್ಲಿಲ್ಲ, ನನ್ಗೆ ಅದು ನೀವು ಇದನ್ನ ಹೇಳ್ಬೋದು, ನನಗೆ ನನ್ನ ವಯಸ್ಸು ಇಷ್ಟಿತ್ತು, ಆ ವಯಸ್ಸಲ್ಲಿ ನಾನು ಹಂಗಾಯ್ತು, ನನ್ಗೆ ಈ 22 ವರ್ಷದಲ್ಲಿ ನಾನು ಮೇ ಬಿ ಮನುಷ್ಯನೇ ತಪ್ಪು ಮಾಡುತ್ತೆ, ಬಟ್ ಇನ್ನು ಮುಂದೆ ನಾನು ಅದ್ ಮಾಡಬಾರ್ದು ಅನ್ನೋದು ನನಗೆ ಗೊತ್ತಾಯ್ತು. ಯಾಕೆಂದ್ರೆ ನೀವು ನನ್ನನ್ನ ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ, ಒಬ್ಬ ಫ್ರೆಂಡ್ ಆಗಿ ನೋಡ್ತಾ ಇದ್ದೀರಾ. ಸೊ ಅದನ್ನ ನಾನು ಉಳಿಸ್ಕೊಬೇಕು ಅಂತ ಮಾಡ್ತಾ ಇದ್ದೀನಿ, ಮುಂದೆ ಮಾಡಲ್ಲ ಅಂತನೂ ನೀವು ಹೇಳ್ಬಿಟ್ರೆ, ನೀವು ಈಗ ಮತ್ತೆ ಈಗ ಏನ್ ಹೆಸರು ಇದೆಯೋ ಅದ್ರ ಡಬಲ್ ಹೆಸರು ಆಗತ್ತೆ ನಿಮ್ದು. ಅಂದ್ರೆ ಜನ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ, ಹಾಡೇ ಇದೆ ಅಲ್ವಾ? ನಾವು ನಾನ್ ನೋಡಿ, ನಾನು ಅದಕ್ಕೆ ನಿಮ್ಗೆ ರ್ಯಾಶ್ ಆಗೋ ಹೇಳ್ತಾ ಇಲ್ಲ. ನಾನ್ ಯಾರು ನಿಮ್ಗೆ ಕ್ವಶನ್ ಮಾಡಕ್ಕೆ ಅಲ್ವಾ? ಜನ ನನ್ನನ್ನ ಸಜೆಷನ್ಗೋಸ್ಕರ ನಾವು ಕಾಂಟ್ಯಾಕ್ಟ್ ಮಾಡಿದೆ. ನಾನು ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಮಾಡ್ತೀನಿ ಅದಕ್ಕೆ. ಯಾಕಂದ್ರೆ ಈ ಏಜ್ ಅಲ್ಲಿ ನಿಮ್ಗೆ ಅಷ್ಟು ಪೇಷನ್ಸ್ ಇದೆಯಲ್ಲ, ಅದಕ್ಕೆ ಖುಷಿ ಪಡ್ತೀನಿ ನಾನು. ಥ್ಯಾಂಕ್ ಯು. ನಂದೇನು ಅಂತಂದ್ರೆ ಯಾವ ರೀತಿ ಮಾತಾಡಿದ್ರೆ ನಮ್ಗೆ ಖುಷಿ ಆಯ್ತು. ಥ್ಯಾಂಕ್ ಯು. ದೆನ್ ನಮ್ದು ಆಲ್ರೆಡಿ ಕಮಿಟ್ಮೆಂಟ್ಸ್ ಏನು ಒಂದ್ ಮಾಡಿದೀವಿ, ಅದು ಇದು ಮಾಡಕ್ ಆಗಲ್ಲ. ಒನ್ಸ್ ಇಟ್ ಕಂಪ್ಲೀಟ್ ಐ ಟೇಕ್ ಒನ್ ವೈಸ್ ಡಿಸಿಷನ್. ಖಂಡಿತ. ನಿಮಗ್ ಬಿಟ್ಟಿದ್ದು ಬ್ರೋ. ಆದ್ರೆ ಒಂದಂತೂ ಹೇಳ್ತೀನಿ, ಎಲ್ಲೋ ಒಂದು ಕಡೆ ನಮ್ಮನ್ನ ನಂಬ್ಕೊಂಡು ಅವನ ಒಬ್ಬ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಸ್ಟಾಪ್ ಮಾಡೋಷ್ಟ್ರೊಳಗಡೆ ಅವನಿಗೊಂದು ಹೆಚ್ಚು ಕಡಿಮೆ ಆದ್ರೂನು ಅದ್ರದ್ದು ಪಾಪ ಅನ್ನೋದು ಒಂದಿನ ನಿಮ್ಮನ್ನ ರಿಗ್ರೆಟ್ ಮಾಡಿಸ್ಬಿಡುತ್ತೆ. ಆಮೇಲೆ ಇನ್ನೊಂದ್ ಏನಾಗುತ್ತೆ, ನಾವು ಟಿವಿನಲ್ಲಿ 100 ಜನ ಸತ್ರು, 50 ಜನ ಸತ್ರು ಅಂತ ಅನ್ಬೇಕಾದ್ರೆ ನಮ್ಗೆ ಅದೇನು ದೊಡ್ಡ ಮ್ಯಾಟ್ರ್ ಆಗಲ್ಲ. ಅದೇ ನಮ್ ಸ್ಟ್ರೀಟ್ ಅಲ್ಲಿ ಒಬ್ರು ಚೆನ್ನಾಗಿದ್ದವ್ರು, ಒಂದು 18 ವರ್ಷನ 20 ವರ್ಷದ ಒಂದು ಹುಡುಗ ಇದ್ದಕ್ಕಿದ್ದಂಗೆ ಸುಸೈಡ್ ಮಾಡ್ಕೊಂತು ಅಂತಂದಾಗ ಆಗ ಪೇನ್ ಆಗತ್ತೆ ನಮ್ಗೆ. ಸೊ ನಮ್ಮ ಸ್ಟ್ರೀಟ್ ಅಲ್ಲಿ ಆದಾಗ, ನಮ್ಮ ಅಪಾರ್ಟ್ಮೆಂಟ್ ಆದಾಗ, ಅಥವಾ ನಮ್ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಆದಾಗ ಅದು ಪೇನ್ ಬರುತ್ತೆ. ಅದು ಬರೀ ಒಂದೇ ಇದ್ರೂನುವೆ. ಏನು ಅಂದ್ರೆ ಆ ಪಾಪ ಬೇಡ, ನಿಮಗೆ ಬರೋದ್ ಬೇಡ. ಆ ಪಾಪದಿಂದ ಹೊರಗಡೆಗೆ ಬಂದ್ಬಿಡಿ. ನೀವು ಗೊತ್ತಿಲ್ದ ಆ ಪಾಪದೊಳಗಡೆ ಮುಳುಗ್ಬಿಟ್ಟಿದ್ದೀರಾ. ಪಾಪದ ವೆಲ್ ಬಾವಿ ಆಲ್ರೆಡಿ ಒಂದ್ ಬಾವಿಗೆ ಆರಿದೀರಾ. ಆದಷ್ಟು ಬೇಗ ಅದರಿಂದ ಹೊರಗಡೆಗೆ ಬಂದ್ರೆ ಪುಣ್ಯ ಸಿಗುತ್ತೆ. ನಾವು ಕಂಪೇರ್ ಮಾಡಿ ಹೇಳ್ಬೋದು, ಅದೇ ಮಾಡುತ್ತೆ, ಇದೇ ಮಾಡುತ್ತೆ, ರಿಯಾಲಿಟಿ ಶೋ. ಯಾಕಂದ್ರೆ ಅವ್ರಿಗೆ ಎಥಿಕ್ಸ್ ಇಲ್ಲ ಬ್ರೋ. ಬಟ್ ನಾವ್ ಎಥಿಕ್ಸ್ ಉಳಿಸ್ಕೊಳ್ಳೋಣ. ಜನಕ್ಕೆ ಅಟ್ಲೀಸ್ಟ್ ಏನೋ ಒಂದು ನಂಬ್ತಾ ಇದಾರೆ. ಆಮೇಲೆ ನಾವು ಮಾಡೋ ತಪ್ಪಿಂದ ಏನಾಗುತ್ತೆ ಅಂತಂದ್ರೆ, ನೆಕ್ಸ್ಟ್ ಯಾರೇ ಒಳ್ಳೇದ್ ಮಾಡ್ಕೋಬೇಕು ಅಂತ ಬಂದ್ರು ಜನ ಅವ್ರನ್ನ ನಂಬಲ್ಲ. ಸೊ ಒಬ್ಬ ಲೇಖಿ ಗೋಸ್ವಾಮಿಯ ಒಂದು ಆಕ್ಟಿವಿಟಿಯಿಂದ 100 ಲೇಖಿ ಗೋಸ್ವಾಮಿಯ ಐಡಿಯಾಗಳು ಮುಂದಕ್ಕೆ ಏನ್ ಬರುತ್ತೋ ಅವೆಲ್ಲ ಕಿಲ್ ಆಗುತ್ತೆ. ಸೊ ಇಲ್ಲಿ ಲೇಖಿ ಗೋಸ್ವಾಮಿ ಗೆಲ್ಬಾರ್ದು, ಲೇಖಿ ಗೋಸ್ವಾಮಿ ಥಾಟ್ಸ್ ಗಳು ಗೆಲ್ಬೇಕು. ಈ ಗೋಸ್ವಾಮಿ ಥಾಟ್ಸ್ ಗಳು ಯಾವ್ಯಾವ್ದು? ಕೈಂಡ್ನೆಸ್, ಜನಗಳಿಗೆ ಹೆಲ್ಪ್ ಮಾಡೋದು, ಅಥವಾ ಯಾರಾದ್ರೂ ಕಷ್ಟದಲ್ಲಿತ್ತು ಅಂತಂದ್ರೆ ಅವ್ರನ್ನ ಹೋಗಿ ಹಣ ಅಂತ ಮಾತಾಡ್ಸೋದು. ದೀಸ್ ಆರ್ ದ ಥಾಟ್ಸ್ ಆಫ್ ಲೇಖಿ ಗೋಸ್ವಾಮಿ. ಸೊ ಈಗ ಪಾಸ್ಟ್ 7 to 8 years ಇಂದ, ಈಗ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೋ ಅಷ್ಟು ವರ್ಷದಿಂದ ಆ ಥಾಟ್ಸ್ ಆಫ್ ಲೇಖಿ ಗೋಸ್ವಾಮಿ ಅನ್ನೋದು ಇಡೀ ಕರ್ನಾಟಕದ ಒಂದೊಂದು ಮನೆಗೂ ಹೊಟ್ಟೋಗಿದೆ. ದಿಸ್ ಇಸ್ ಲೇಖಿ ಗೋಸ್ವಾಮಿ ಥಾಟ್ಸ್ ಅಂತ. ಈಗ ಏನಾಗುತ್ತೆ, ಒಂದು ಲೇಖಿ ಗೋಸ್ವಾಮಿಯ ಒಂದು ಕಮಿಟ್ಮೆಂಟ್ಸ್ ಇಂದ, ಅವ್ರು ತಗೊಂಡಿರೋ ಆಕ್ಷನ್ಸ್ ಇಂದ ಏನಾಗ್ತಿದೆ ಅಂತಂದ್ರೆ, ಇಷ್ಟು ದಿನ ಆ ಥಾಟ್ಸ್ ಗಳು ಏನು ಮನೇಲಿ ಓಡಾಡ್ತಿತ್ತು ಅವೆಲ್ಲ ಕಿಲ್ ಆಗಿದೆ. ಸೊ ಆ ಕಿಲ್ ಆಗಿರೋದು ಏನಾಗುತ್ತೆ,
ನೆಕ್ಸ್ಟ್ ಯಾರೋ ಒಬ್ಬ ಲೇಖಿ ಗೋಸ್ವಾಮಿ ಥಾಟ್ಸ್ಗಳನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಾನು ಪ್ಯೂರ್ ಆಗಿ ಹಿಂಗ್ ಮಾಡ್ಬೇಕು ಅಂದ್ರೆ ಅದು ಮೋಟೋ ವ್ಲಾಗಿಂಗೇ ಅಲ್ಲ, ಬೇರೆ ಏನೇ ಇರ್ಲಿ. ನನ್ನ ಆಫೀಸಲ್ಲಿ ಯಾವ್ದು ಇರ್ಲಿ ಲೇಖಿ ಗೋಸ್ವಾಮಿ ತರಾನೇ ಅಣ್ಣ ಅಂತಾನೆ ಮಾತಾಡಿಸ್ಬೇಕು, ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ಬೇಕು, ಜಗಳ ಮಾಡ್ಕೊಬಾರ್ದು, ಎಲ್ಲೇ ಹೋದ್ರೂ ಲವ್ ಕೊಡ್ಬೇಕು ಅನ್ನೋದೊಂದು ಆ ಲೇಖಿ ಗೋಸ್ವಾಮಿ ಥಾಟ್ಸ್ಗಳು ಅನ್ನೋದು ಇರ್ತದಲ್ಲ. ಅದು ಒಂದ್ ಮಾತ್ರ ನಮ್ ಚಾನಲ್ ನಾವು ಯಾವಾಗೂ ಮಾಡಿಲ್ಲ. ನಾವು ಕಾಂಟ್ರವರ್ಸಿ ಅದು ಇದು ಅದೇ ಅದೇ ಯಾರು ಅದೇ ಇರ್ಲಿಲ್ಲ. ಅದೇ ಅದೇ ಅದಿಲ್ಲ ಅಂದಾಗ ಅದ್ರ ಎಷ್ಟು ವ್ಯಾಲ್ಯೂ ಇದೆ ಅದಕ್ಕೆ, ಆ ಥಾಟ್ಸ್ಗಳಿಗೆ. ಖಂಡಿತ ಇದೇನೆ. ಆ ಥಾಟ್ಸ್ಗಳನ್ನ ಉಳಿಸ್ಕೊಂಡು ಹೋಗೋದು ನಿಮ್ದು ಬ್ರೋ, ಇನ್ನೇನಿಲ್ಲ. ಇಷ್ಟೇ ನನ್ನ ಸಜೆಷನ್. ಓಕೆ ಈಗ ಜನ ಯಾಕೆ ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ನೀವು ಒಂದು ತಮ್ಮ ಅಂತ ಅನ್ಕೊಂಡು ನೀವು ಕಾಲು ಮಾಡಿ ಹಿಂಗ್ ಮಾತಾಡಿದ್ರೆ ನಮ್ಗೆ ತುಂಬಾ ಖುಷಿನ. ಹೌದು. ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ಈಗ ಯಾಕೆ ಜನ ನನ್ನನ್ನೇ ಎಲ್ಲಾ ಕಡೆ ಟ್ಯಾಗ್ ಮಾಡಿದ್ದಾರೆ ಅಂತಂದ್ರೆ ನಾನು ಈ ವಿಚಾರವಾಗಿ ಹೋರಾಡ್ತಾ ಇದ್ದೀನಿ. ನನ್ ಮಾಡ್ತಾ ಇದಾರೆ, ನನಗೆ ನನ್ಗೆ ಎಷ್ಟು ಬರ್ತಾ ಇದೆ ಅಂತಂದ್ರೆ ದಿನಕ್ಕೆ ಇಲ್ಲ ಅಂದ್ರೂ ಹಂಡ್ರೆಡ್ಸ್ ಬರ್ತಾ ಇದೆ. ಸ್ಟೋರಿ ಹಾಕಿದ ತಕ್ಷಣನೇ ಬರುತ್ತೆ. ಅದು ನಾನು ಆಗ್ಲೇ ಗೊತ್ತಾಯ್ತು ಆಲ್ರೆಡಿ ನಿಮ್ಗೆ. ಓಕೆ, ನೀವು ಏನಾದ್ರೂ ಬರ್ತಾ ಇದೆ ಅದಕ್ಕೆ ನೀವು ರೆಸ್ಪಾಂಡ್ ಮಾಡ್ತಾ ಇದೀರಾ, ಫೈನ್. ಹೌದು ಹೌದು. ನಿಮ್ ಜಾಗ ನಿಮ್ಗೆ ಕರೆಕ್ಟ್ ಇದೀರಾ. ನಿಮ್ ಮಾತಾಡಿದ ಒಂದೊಂದು ಮಾತು ನಾನು ಕೇಳಿದೆ, ಅದು ನನ್ ಕರೆಕ್ಟಾ? ಓಕೆ, 100% ಟ್ರೂ ಅಂಡ್ ಒಂದು ಕರೆಕ್ಟ್ ಪಾಯಿಂಟ್ ಆಫ್ ವ್ಯೂ. ಯಾರಿಗೂ ಒಂಥರ ಸಡನ್ ನೋಡ್ಕೊಂಡು ಬೇಜಾರಂತ ಆಗಲ್ಲ. ಓಕೆ, ಕರೆಕ್ಟ್ ಹೇಳ್ತಾರೆ, 100% ಟ್ರೂ. ಏನಿಲ್ಲ ಬ್ರೋ, ಒಂದ್ಸಲ ಮನೇಲಿ ಕೂತ್ಕೊಂಡು ಅಪ್ಪ ಅಮ್ಮನ ಹತ್ರ ಡಿಸ್ಕಸ್ ಮಾಡಿ, ಈ ತರ ಇದೆ, ಇದ್ರ ವಿಚಾರ ಹಿಂಗಾಗಿದೆ, ನನ್ಗೆ ಈ ತರ ಪ್ರಾಬ್ಲಮ್ ಆಗಬಹುದು ಅಂತ ಅಂದ್ಬಿಟ್ಟು ಇದನ್ನ ಮಾತಾಡಿ, ನೀವು ಎಷ್ಟು ಲೇಟ್ ಮಾಡ್ತೀರಾ ಅಷ್ಟು ನಿಮ್ಮ ಥಾಟ್ಸ್ಗಳು ಸಾಯ್ತಾ ಇರ್ತದೆ ಬ್ರೋ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತುರಂತ ಮುಗಿಸಿ ಇದರಿಂದ ಕೈ ತೊಳ್ಕೊಂಡು ಮತ್ತೆ ಪುಣ್ಯದ ಕೆಲ್ಸಗಳಿಗೆ ಬನ್ನಿ. ಓಕೆ, ಒಳ್ಳೇದಾಗ್ಲಿ ಬ್ರೋ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹ್ಞೂ ಬ್ರೋ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು. ಹುಷಾರು. ಓಕೆ ಬ್ರೋ. ಓಕೆ. ಆವಾಗ ನನ್ನಿಂದ ಎಷ್ಟು ಬುದ್ಧಿವಾದನ ಹೇಳಬೇಕು ಅದನ್ನು ಹೇಳಿದೆ. ಯಾಕೆ ಅಂತಂದರೆ ನಾನು ಕೂಡ ಆ ವ್ಯಕ್ತಿಯ ಒಬ್ಬ ಟ್ರೂ ಫ್ಯಾನ್. ಜೊತೆಗೆ ನನ್ನ ತಮ್ಮನ ಥರ ಫೀಲ್ ಮಾಡಿಕೊಂಡು ನನ್ನಿಂದ ಏನು ಬುದ್ಧಿವಾದನ ಹೇಳಬೇಕು, ಮತ್ತು ಬೆಟ್ಟಿಂಗ್ ಆ್ಯಪ್ಗಳಿಂದ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳೇನು, ಅದರಿಂದ ಜನಗಳಿಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಅವ್ರಿಗೆ ಎಕ್ಸ್ಪ್ಲೈನ್ನ ಮಾಡಿದ್ದೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಈ ವ್ಯಕ್ತಿ ಮತ್ತೆ ತನ್ನ ಬೆಟ್ಟಿಂಗ್ ಆ್ಯಪ್ಗಳನ್ನು ಮಾಡ್ತಾನೆ ಬರ್ತಾಯಿದ್ರು. ನಾನು ಯಾವುದೇ ರೀತಿ ವ್ಯಕ್ತಿಗತವಾದ ಹೋರಾಟಗಳನ್ನು ಮಾಡಲ್ಲ. ಈವನ್ ಬೆಟ್ಟಿಂಗ್ ಆ್ಯಪ್ ರಿಲೇಟೆಡ್ ಕೂಡ ಯಾವುದೋ ಒಬ್ಬ ವ್ಯಕ್ತಿನ ಹಿಡ್ಕೊಂಡು ಅವರನ್ನ ಬೈಯೋದಾಗಲಿ ಅಥವಾ ಅವ್ರನ್ನ ಕಡಿಮೆ ಮಾಡೋದಾಗಲಿ ಕೆಲಸನ ಮಾಡಲ್ಲ. ಯಾಕೆಂತಂದರೆ ಆಸ್ ಅನ್ ಅಡ್ವೊಕೇಟ್ ಆಗಿ ನನಗೆ ಗೊತ್ತು, ಲೀಗಲ್ ಬೆಟ್ಟಿಂಗ್ ಆ್ಯಪ್ಗಳು ಲೀಗಲ್ ಆಗಿರಬೇಕಾದ್ರೆ ನಾವು ಪ್ರಶ್ನೆ ಮಾಡಬೇಕಾಗಿರೋದು ಸರ್ಕಾರ ಅದನ್ನು ಬ್ಯಾನ್ ಮಾಡಿದಾಗ ಮಾತ್ರ ಇವ್ರುಗಳು ಕೂಡ ಪ್ರಮೋಟ್ ಮಾಡೋಕ್ಕೆ ಹೆದರ್ತಾರೆ, ಜೊತೆಗೆ ಮುಂದಕ್ಕೆ ಮಾಡಲ್ಲ ಅನ್ನೋ ಒಂದು ಪರಿಜ್ಞಾನನ ಇಟ್ಕೊಂಡು ನಾನು ಈ ಥರ ಯಾವುದೇ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಆದರೆ ಈ ವಿಚಾರದಲ್ಲಿ ನಾನು ಯಾಕೆ ಬಂದಿದ್ದೀನಿ ಅಂತ ನೀವು ಕ್ವಶನ್ ಕೇಳ್ಬೋದು. ನಿಮಗೆ ಗೊತ್ತಿರ್ಬೋದು, IPL ಟೈಮಲ್ಲಿ ಪ್ರೆಡಿಕ್ಷನ್ನ ಮಾಡ್ತೀವಿ ಅಂತ ಹೇಳಿ ಪ್ರಮೋಷನ್ನ ಮಾಡ್ತಾ ಇದ್ದಂಥ ಕನ್ನಡದ 70ಕ್ಕೂ ಹೆಚ್ಚು ಕ್ರಿಯೇಟರ್ಸ್ಗಳ ಮೇಲೆ ಇದೇ ಬೆಂಗಳೂರಿನ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತೀನಿ. ಅದಾದಮೇಲೆ ಅವ್ರಿಗೆಲ್ಲರಿಗೂ ಕೂಡ ಕಮಿಷನರ್ ಆಫೀಸಿಂದ ಕರೆಸಿ ವಾರ್ನಿಂಗನ್ನು ಮಾಡಿ ಮುಚ್ಚಳಿಕೆ ಪತ್ರನ ಬರ್ಕೊಟ್ಟು ಇನ್ನು ಮುಂದೆ ಈ ರೀತಿ ಗಳನ್ನು ನಾವು ಪ್ರಮೋಟ್ ಮಾಡಲ್ಲ ಅಂತ ಹೇಳಿ ಅವರವರ ಸೋಷಿಯಲ್ ಮೀಡಿಯಾದಲ್ಲೇ ರಿಟರ್ನ್ ಕೂಡ ಹಾಕಿರ್ತಾರೆ. ಆ ಕೆಲಸ ನಾನು ಆಲ್ರೆಡಿ ಮಾಡಿದ್ದೀನಿ. ಈಗಲೂ ಕೂಡ ಈ ವಿಚಾರದಲ್ಲಿ ನಾನು ಎಂಟ್ರಿ ಆಗೋಕ್ಕೆ ಕಾರಣನೇ ಲೇಖಿ ಗೋಸ್ವಾಮಿ ಅವ್ರು ಮಾಡಿರ್ತಕ್ಕಂಥ ಆ್ಯಪ್ಗಳ ದಂಧೆಯ ಪ್ರಮೋಷನನ್ನು ನಾನಿವತ್ತು ಪ್ರಶ್ನೆ ಮಾಡೋಕ್ಕೆ ಬಂದಿದ್ದೀನಿ. ನೀವೀಗ ಸ್ಕ್ರೀನಲ್ಲಿ ನೋಡ್ತೀರಾ, ಇದು ನೋಡಿ ಅವರ ಪ್ರೊಫೆಷ್ನಲ್ ಪ್ರೊಫೈಲು, ಆಯಿತಾ? ಅವರ 1.8 ಮಿಲಿಯನ್ ಇರ್ತಕ್ಕಂಥ ಪ್ರೊಫೈಲು ನೋಡಿ. ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಮೊನ್ನೆ ಇವ್ರು ಹಾಕಿದ್ದು ಸೊ ಈ ಥರ ಬರುತ್ತೆ, ಬಿಲ್ಲಿ ಎಕ್ಸ್ ಟೆಕ್ ಅಂತ ಅಂದ್ಬಿಟ್ಟು ಅಲ್ಲಿ ಪ್ಲೇ ಲಿಂಕ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮ್ಮನ್ನು ಅದು ವಾಟ್ಸಪ್ಪಿಗೆ ಕರ್ಕೊಂಬರುತ್ತೆ. ವಾಟ್ಸಪ್ಪಲ್ಲಿ ಈ ಥರ ಹೇಳುತ್ತೆ, ಲೈಕ್ ಯಾವ ಥರ, ಹಲೋ, ವೆಲ್ಕಮ್ ಟು ಅವರ್ ಪ್ಲಾಟ್ಫಾರ್ಮ್ ಆರ್ ಫುಲ್ಲಿ ಆಟೋಮೆಟಿಕ್, ಎನಿ ಟೈಮ್ ಹಜಲ್ ಫ್ರೀ, ಲೈಕ್ ಇವೆಲ್ಲ ಡೀಟೇಲ್ಸ್ ಕೂಡ ಬರುತ್ತೆ. ಆಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣವೇ ಅದೇ ವಾಟ್ಸಪ್ಪಲ್ಲಿ ಮೆಸೇಜ್ ಕೂರುತ್ತೆ, ಹಲೋ, ಐ ನೀಡ್ ID ಲೇಖಿ 365. ಸೊ ಅಂತಂದರೆ ಇದು ಪ್ರೊಮೋ ಕೋಡ್ ಅಂತಂದರೆ ಕಮಿಷನ್ ಕೋಡ್. ಈ ಕೋಡ್ ಮುಖಾಂತರ ಅವರ ಒಂದು ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರಿ ಆದರೆ ಲೇಖಿ ಗೋಸ್ವಾಮಿಗೆ ಅದರಲ್ಲಿ ಕಮಿಷನ್ ಸಿಗುತ್ತೆ. ಸೊ ಈಗ ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಹಂಗೆ ಮುಂದಕ್ಕೆ ಬರುತ್ತೆ. ಮುಂದಕ್ಕೆ ಬಂದ ಮೇಲೆ ಏನು ಹೇಳ್ತಾರೆ ಅಂತಂದರೆ ವಾಟ್ಸಪ್ ಸಪೋರ್ಟ್ ಇದೆಯಂತೆ, ವಿಸಿಟ್ ಅವರ್ ಸೈಟ್ನ ಕೂಡ ನೀವು ನೋಡ್ಬೋದು, ಕಸ್ಟಮರ್ ಸಪೋರ್ಟು ಕೂಡ ಇದೆಯಂತೆ. ಬಟ್ ಇಲ್ಲಿ ವಿಶೇಷತೆ ಏನು ಅಂತಂದರೆ ಕಸ್ಟಮರ್ ಸಪೋರ್ಟು ಕೂಡ ವಾಟ್ಸಪ್ಪಲ್ಲಿ ಅಷ್ಟೇ ಸಿಗೋದು. ಸೊ ಇದು ಎಷ್ಟು ಟ್ರಸ್ಟ್ ವರ್ತಿ ಆ್ಯಪನ್ನ ಪ್ರಮೋಟ್ ಮಾಡಿದ್ದಾರೆ, ಯಾಕೆ ಇದು ಇಲ್ಲೀಗಲ್ ಅಂತ ಹೇಳ್ತೀನಿ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ಏನಾಗುತ್ತೆ, ನನಗೆ ಒಂದು ಲಿಂಕ್ ಜನ್ರೇಟ್ ಆಗುತ್ತೆ. ಆ ಲಿಂಕ್ ಜನ್ರೇಟ್ ಆಗಿ ಅದನ್ನು ಸೀದಾ ನಾನು ಕರ್ಕೊಂಡೋಗಿದ್ದು
ನೀವು ಎಲ್ಲರೂ ಬೇಕಾದ್ರೆ ಹೋಗಿ ಸರ್ಚ್ ಮಾಡಿಬಿಡಿ ಲೀಗಲ್ ಅಂತ ಅಂತಂದ್ಬಿಟ್ಟು ನಾನೇನು ಪರವಹಿಸ್ಕೊತಾ ಇಲ್ಲ, ಅದ್ರ ವಿರುದ್ಧವೂ ಕೂಡ ನಾವು ಹೋರಾಡಬೇಕು. ಆದರೆ ಅಟ್ಲೀಸ್ಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ, ಮೊನ್ನೆ ದಾವಣಗೆರೆನಲ್ಲಿ ಒಂದು ಮುಖಾಂತರ ಶಶಿ ಅನ್ನೋ ಒಂದು ಹುಡುಗ ಹ್ಯಾಂಗ್ ಮಾಡ್ಕೊಂಡು ತೀರೋಗ್ಬಿಡ್ತಾನೆ. ಆ ಹುಡುಗ 1.9 crores ನಾನು ಗೆದ್ದಿದ್ದೀನಿ ಅದ್ರ ಮುಖಾಂತರ ಅಂತ ಹೇಳ್ತಾನೆ. ಅದಕ್ಕಿಂತ ಮುಂಚೆನೆ ಲಕ್ಷಾನುಗಟ್ಟಲೆ ದುಡ್ಡನ್ನ ಆಲ್ರೆಡಿ ಕಳ್ಕೊಂಡ್ಬಿಟ್ಟಿರುತ್ತೆ. ನೆಕ್ಸ್ಟು ಆ್ಯಪಲ್ಲಿ ದುಡ್ಡು ಹಾಕಿ ವಿತ್ಡ್ರಾ ಮಾಡೋಕ್ಕೆ ಆಗದೆ ಕೊನೆಗೆ ಪ್ರಾಣನ ಕಳ್ಕೊತಾನೆ. ಸೊ ಈ ವಿತ್ಡ್ರಾ ಮಾಡೋಕ್ಕೆ ಆಗಲ್ಲ ಅನ್ನೋದು ಯಾವಾಗ ಅಂತಂದರೆ, ಈ ಇಲ್ಲೀಗಲ್ಗಳಿರ್ತಾವಲ್ಲ ಇವಕ್ಕೆ ಮಾನಿಟ್ರಿಂಗೇ ಇರಲ್ಲ. ಅಂತಂದರೆ ಸರ್ಕಾರದ ಕಣ್ಣನ್ನು ತಪ್ಪಿಸಿ ಈ ಥರ ಇನ್ಫ್ಲೂಯೆನ್ಸರ್ಸ್ಗಳನ್ನ ಇಟ್ಕೊಂಡು ರನ್ ಮಾಡ್ತಾ ಇರ್ತಕ್ಕಂಥ ಆ್ಯಪ್ಗಳು, ಇಫ್ ಇನ್ ಕೇಸ್ ಅದೇ ಏನಿದೆ ಈಗ ನಾವು ನೋಡ್ತಾ ಇದ್ದೀವಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು, ಸೋಕಾಲ್ಡ್ ಮೀಡಿಯಾ ಚಾನಲ್ಗಳು ಮತ್ತು ಶೋಗಳೆಲ್ಲ ಮಾಡ್ತಾ ಇದ್ದಾರಲ್ಲ, ಅಟ್ಲೀಸ್ಟು ಅವುಗಳನ್ನು ಟ್ರ್ಯಾಕ್ ಮಾಡ್ಬೋದು, ಕೋರ್ಟ್ಗೆ ಹೋಗಿ ಅವುಗಳ ವಿರುದ್ಧ ಕೇಸ್ ಕೊಟ್ಟು ಹೋರಾಡ್ಬೋದು. ಆದರೆ ಇವುಗಳ ವಿರುದ್ಧ ಹೋರಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇವುಗಳೆಲ್ಲ ಆಪ್ರೇಟ್ ಆಗ್ತಾ ಇರೋದು ಎಲ್ಲಿ ಅಂತಂದರೆ ಹೊರ ದೇಶಗಳಲ್ಲಿ, ಎಸ್ಪೆಷಲಿ ದುಬೈಯಲ್ಲಿ ಕೂತ್ಕೊಂಡು ಈ ಥರ ಇನ್ಫ್ಲೂಯೆನ್ಸರ್ಸ್ಗಳಿಗೆ ದುಡ್ಡು ಕೊಟ್ಟು ನಮ್ಮ ಜನಗಳನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಕೆಲಸನ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಹಿಂಗೆ ಹೋಯ್ತು ಅಂತಂದರೆ ನೋಡಿ, ಈ ಗೇಮ್ ಒಳಗಡೆ ಯೂಸರ್ ನೇಮು, ಪಾಸ್ವರ್ಡ್ ID-ನ ಇನ್ಸ್ಟಾಗ್ರಾಮ್ ಮುಖಾಂತರ ಅಥವಾ ಟೆಲಿಗ್ರಾಮ್ ಮುಖಾಂತರ ಕ್ರಿಯೇಟ್ ಮಾಡ್ಕೋಬೋದು. ಅದಲ್ಲದೆ ಆ ಮನುಷ್ಯನೇ ಕಾಲ್ ಮಾಡಿ ಹೇಳ್ತಾನೆ, ನಾನು ನಿಮಗೆ ID-ನ ಕ್ರಿಯೇಟ್ ಮಾಡಿಕೊಡ್ತೀನಿ, ನಿಮಗೆ ಒಂದು ID-ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನನಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ನ ಮಾಡ್ತಾನೆ. I am from Jignesh from Billy 99. Yesterday you are inquiry at Lucky Goswami story for a gaming ID. Yes sir. So which name you created your ID? Even name is comfortable? Yeah, comfortable. Okay, so then I make your ID and give your ID password in WhatsApp. ठीक है, मैं आपको आपका ID बना के आपका ID पासवर्ड भेजूंगा. ठीक है. वो जो आप लॉगिन करोगे फिर आपको आपका पासवर्ड चेंज कर देना है. ठीक है, फिर आपको उसमें डिपॉजिट करना प्लस गेम है. डिपॉजिट कितना करना भाई? 300 रुपए करना है सर मिनिमम. मैक्सिमम आप कितना भी देखो 15% बोनस है फर्स्ट डिपॉजिट पे. विन करने का चांसेस है? बहुत है सर, 1500 गेम से मैं आपकी जिससे आप लेकी गोस्वामी का ट्रू फैन हूँ, इसलिए मैं क्लिक करके आया है. हाँ नहीं सर, वो बंदे को हमने एज ए इन्फ्लुएंसर हायर किया था और वो भी ट्रस्टेबल, वो भी खेल रहा है हमारे यहाँ पे. हाँ गेम खेल के. वो देखो सर गेम में कैसा होता है सर, सब लक पे काम करता है अपना. ठीक है, अभी आप देखो 300 रुपये आप डिपॉजिट कर रहे हो, हार गए तो आपका मोरल डाउन हो जाएगा, तो आप कभी भी नहीं जीत सकोगे सर. क्योंकि आप जितना दोगे ना भगवान उतना आपको 3 गुना 4 गुना वापस देगा. कल हमारे पास रेशियो होगा 2500 से 3000 तक बीच में होगा. 2500 से 3000. हाँ ठीक है. ठीक है 3000 पीपल है ना. ठीक है भैया, मैं एक काम करता हूँ. टोटल मैं क्या पूछ रहा हूँ, टोटल कितना लोग आया है? मतलब ಲೇಕಿ ಗೋಸ್ವಾಮಿ ಕಡೆಯಿಂದ ಹೆಚ್ಚು ಕಡಿಮೆ ಹೋಗಿರೋಂಥದ್ದು ಎಷ್ಟು ಜನ? 3000 ಜನ. 3000 ಇಂಟು ಎಂಟ್ರಿ ಫೀಸು 300 ರೂಪಾಯಿ ಅಂತ ತಗೊಂಡ್ರು 90,000 ಆಯಿತು. ಈಗ ಅದು ರೀಫಂಡಬಲ್ ಅಲ್ಲ. ಸೊ ಆ ಎಂಟ್ರಿ ಫೀಸ್ನ ಇಟ್ಕೊಂಡು ಇವ್ರು ಆಟ ಆಡಬೇಕು. ಇನ್ನು ಜನ ಅದರಿಂದ ಸೋತಿರೋ ಅಮೌಂಟ್ ಎಷ್ಟು? ಸೊ ನೀವೇ ಲೆಕ್ಕ ಹಾಕೊಳ್ಳಿ. ಸೊ ಇದು ಯಾವ ಥರ ದಂಧೆ ಅಂತಂದರೆ, ಇದು ಈ ವಿಚಾರದ ಬಗ್ಗೆ ನಾನು ಮಾತಾಡಲಿಲ್ಲ ಅಂತಂದರೆ ಇನ್ನೂ ಕಂಟಿನ್ಯೂ ಆಗುತ್ತೆ. ಕೊನೆಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯುವಕರುಗಳನ್ನು ತಗೊಂಡೋಗಿ ಹಳ್ಳಕ್ಕೆ ತಳ್ಳ ಅಂತ ಕೆಲಸ. ಸೊ ಇದೇ ಒಂದು ವಿಚಾರಕ್ಕೋಸ್ಕರ ಈ ವಿಡಿಯೋನ ನಾನು ಖಂಡಿತವಾಗ್ಲೂ ಮಾಡಬೇಕು ಅಂತ ಅಂದ್ಕೊಂಡೆ. ಲೇಕಿ ಗೋಸ್ವಾಮಿ ಇಬ್ಬರು ನಿಮ್ಮನ್ನ ಒಬ್ಬ ತಮ್ಮನಾಗಿ ಕನ್ಸಿಡರ್ ಮಾಡಿಕೊಂಡು ನಾನು ನಿಮ್ಗೊಂದು ಸಜೆಷನು ಕೂಡ ಹೇಳಿದೆ. ನೀವು ಹ್ಞೂ ಅಣ್ಣ ಆಯ್ತಣ್ಣ ಎಲ್ಲ ಅಣ್ಣ ಅಂತ ಹೇಳಿದ್ರಿ, ಖುಷಿ. ಅದಾದಮೇಲೆ ನಾನು ಅದನ್ನು ಹೇಳಿದೆ, ಇದು ನನ್ನ ಸಜೆಷನ್ನು, ನೀವು ಬೇಕಾದ್ರೆ ತಗೊಳ್ಳಿ, ಬೇಡಿಲ್ಲ ಅಂತಂದರೆ ಬಿಡಿ ಅಂತ. ಆದರೆ ಆ್ಯಪ್ನ ಮಾಡಿ ನನ್ನ ಕರ್ನಾಟಕದ ಜನತೆನ ನೀವು ಹಾಳು ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನಾನು ಬಿಡಲ್ಲ. ಸೊ ಈಗ ನಮಗೆ ಕ್ವಶನ್ ಮಾಡೋಕ್ಕೆ ಸಿಕ್ಕಿದ್ದೀರ ನೀವು, ಹಂಗಾಗಿ ಕ್ವಶನ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದಕ್ಕೆ ನೀವು ಆನ್ಸರಬಲ್ ಇದ್ದೀರಾ. ನಮ್ಮ ಕರ್ನಾಟಕದಲ್ಲಿ ಜನ ಹೆಂಗೆ ಅಂತಂದರೆ ನೋಡಿ, ನಾವು ಅಚ್ಚ ಕನ್ನಡಿಗರು, ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರೋರು. ನಾವೇ ಏನಾದರೂ ಒಂದು ಸಣ್ಣದಾಗಿ ಒಂದು ತಮಿಳೋ ಒಂದು ತೆಲುಗುನೋ ಅಥವಾ ಬೇರೆ ಒಂದು ಹಿಂದಿ ಸಾಂಗೋ ಅಥವಾ ಹಿಂದಿ ಮಾತಾಡೋಂಥ ವ್ಲಾಗ್ಸ್ಗಳನ್ನು ಏನಾದರೂ ಹಾಕ್ಬಿಟ್ರೆ, ಲವ್ ನಿನ್ಗೇನು ಗೊತ್ತಾಗಲ್ವಾ,
ಕನ್ನಡದಲ್ಲಿ ಮಾತಾಡೋ ಲೈ ಅಂತ ಅಂದ್ಬಿಟ್ಟು ಬೈ ಅಂತ ನಮ್ಮ ಜನ ನಿಮ್ಮ ಬ್ಲಾಗ್ಸಲ್ಲಿ ನೀವು ಕನ್ನಡನಾದರೂ ಮಾತಾಡಿ, ಹಿಂದಿನಾದರೂ ಮಾತಾಡಿ, ತೆಲುಗುನಾದರೂ ಮಾತಾಡಿ, ತಮಿಳ್ನಾದರೂ ಮಾತಾಡಿ, ಅಥವಾ ನೀವು ಸಬ್ ಕುಚ್ ನೀವೇನೇ ಮಾಡಿದ್ರೂ ಕೂಡ ಜನ ಅದನ್ನು ಕನ್ಸಿಡರೇ ಮಾಡಲಿಲ್ಲ. ಯಾಕೆ ಹೇಳಿ? ನಿಮ್ಮ ಮಾನವೀಯತೆ, ನಿಮ್ಮ ಸ್ವಭಾವ, ನಿಮ್ಮ ಮಾತು, ಫೈಂಡೇ ಮನುಷ್ಯತ್ವ ಅಲ್ಲಿ ಗೆದ್ದಿತ್ತು. ಯಾವಾಗ? ನೀವು ಮೊದಲನ ಲೇಖೆ ಗೋಸ್ವಾಮಿ ಆಗಿದ್ದಾಗ. ಆದರೆ ಇವತ್ತು ಅದನ್ನು ನೀವು ಕಳ್ಕೊಂಡಿದ್ದೀರ. ನೀವೇ ಹೇಳ್ತೀರಾ ನಾನು ಡ್ಯೂಕಿಂದ ಶುರುವಾಗಿದ್ದಂಥ ಜರ್ನಿ ಇವತ್ತು ಹೈಲಕ್ಸ್ವರೆಗೂ ತಂದು ನಿಲ್ಲಿಸಿದೆ ಅಂತ. ಆ ಹೈಲಕ್ಸು ಏಕಾಏಕಿ ಬಂದಿಲ್ಲ. ಇವನ್ ನಾನು ಕೂಡ ಪಲ್ಸರ್ 150ಇಂದ ಶುರು ಮಾಡಿ ಇವತ್ತು ಒಂದು ಜಿಮ್ನಿ ಕಾರನ್ನು ತಗೊಳ್ಳೋ ಲೆವೆಲಿಗೆ ಬಂದಿದ್ದೀನಿ. ಸೊ ಈಗ ನಂದು ನಿಮ್ಮದು ಒಂದೇ ಸ್ಟೇಜೇನೆ. ಬಟ್ ಆದರೆ ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ನಾವು ತಗೋಬೇಕಾಗುತ್ತೆ. ಸ್ಟೇಜಿಂದ ಸ್ಟೇಜ್ ದಾಟಿದ ತಕ್ಷಣವೇ ನಾನು ಏನು ಮಾಡಿದ್ರೂ ನಡೆಯುತ್ತೆ ಅಂತ ಅಂದ್ಕೊಳ್ಳೋದು ಭ್ರಮೆ. ಜನ ಒಂದಲ್ಲ ಒಂದಿನ ಅವ್ರುಗಳಿಗೆ ಈ ಸತ್ಯಗಳು ಅರ್ಥ ಆಗುತ್ತೆ. ಆವಾಗ ನಮ್ಮ ನಕಲಿ ಮುಖವಾಡಗಳು ಕಳಚಿ ಬೀಳೋಂಥ ಸಮಯ ಬರುತ್ತೆ. ಆ ಟೈಮಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಈಗಲೂ ಕೂಡ ನಾನು ಯಾಕೆ ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಅಂತಂದರೆ 70 ಜನಗಳ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಕರೆಸಿದ್ನಲ್ಲ, ಆ ಥರ ನಿಮ್ಮೊಬ್ಬರ ಮೇಲೂ ಕೂಡ ಕಂಪ್ಲೇಂಟ್ನ ಮಾಡಿ ಈ ಥರ ಇಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಕರ್ಸ್ಕೊಡೋಷ್ಟು ನನಗಿದೆ. ಬಟ್ ಆದರೆ ಬೇಡ. ಕನ್ನಡ ಮೋಟೋ ಬ್ಲಾಗ್ ಕಮ್ಯುನಿಟಿನಲ್ಲಿ ಇದುವರೆಗೂ ಕೂಡ ಯಾರ್ಯಾರು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ರು ಅವರೆಲ್ಲ ಅದು ತಪ್ಪು, ಮುಂದಕ್ಕೆ ನಾವು ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ ಅವರವರೇ ಅರ್ಥಕೊಂಡು ಸಲ್ಯೂಟ್ ಹೇಳ್ಬೇಕು ಅವ್ರಿಗೆಲ್ಲರಿಗೂ ಕೂಡ. ಮೊದಲು ಯಾರು ಬೆಟ್ಟಿಂಗ್ನ ಪ್ರಮೋಟ್ ಮಾಡಿಕೊಂಡು ಇವಾಗ ಅದನ್ನು ಬಿಟ್ಟಿರೋಂಥ ಒಂದು ಒಳ್ಳೆ ಡಿಸಿಷನ್ನ ತಗೊಂಡಿರೋದಕ್ಕೆ ಅವರೆಲ್ಲರೂ ಬಿಟ್ಟಾಯಿತು, ನಾವೆಲ್ಲರೂ ಬಿಟ್ಟಾಯಿತು. ಆದರೆ ನೀವು ಇವಾಗ ಹೊಸ್ದಾಗಿ ಶುರು ಮಾಡ್ಕೊಂಡಿದ್ದೀರಿ. ನೀವು ಕರ್ನಾಟಕದಲ್ಲಿದ್ದೀರಾ, ಬೆಂಗಳೂರಲ್ಲಿದ್ದೀರಾ. ಮೊನ್ನೆ ಗೋವಿಂದರಾಜನಗರದಲ್ಲಿ ಮಾಡಿದಂಥ ನಿಮ್ಮ ಕಾರ್ದು ಆ ಒಂದು ಓಪನಿಂಗ್ ಸೆರೆಮನಿ ಅಥವಾ ನೀವು ಆ ಕಾರ್ದು ಏನು ಒಂದು ಬ್ಲಾಗ್ನ ಹಾಕಿದ್ರೋ, ನೀವು ಕೊಟ್ಟ ಇನ್ವಿಟೇಷನ್ಗೆ ಎಷ್ಟು ಜನ ಬಂದರು. ಎಲ್ಲ ಸಣ್ಣ ಸಣ್ಣ ಮಕ್ಕಳು ಬಂದರು. ನಿಮ್ಮನ್ನೊಂದು ರೋಲ್ ಮಾಡಲಾಗಿ ನೋಡ್ತಾ ಇದ್ದಾರೆ. ಆ ರೋಲ್ ಮಾಡಲಾಗಿ ನೀವು ಇರಬೇಕಲ್ವಾ? ದಯವಿಟ್ಟು ಈಗಲೂ ಕೂಡ ನಾನು ಹೇಳ್ತಿರೋದು ಒಂದು ಒಳ್ಳೆ ರೀತಿಯಲ್ಲೇ ಹೇಳ್ತಾ ಇದ್ದೀನಿ, ಅಫೆನ್ಸ್ ಆಗಿ ತೊಗೊಬೇಡಿ. ನೀವು ಈ ಒಂದು ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ ನಿಮ್ಮ ಕಮಿಟ್ಮೆಂಟ್ಗೆ ಅಂತ ದುಡ್ಡು ಬೇಕು. ಆದರೆ ಅದಕ್ಕಿಂತನೂ ಕೂಡ ಹೆಚ್ಚಾಗಿ ನಮ್ಮ ಜನರ ಹತ್ರ ದುಡ್ಡನ್ನ ನೀವು ಯಾರು ಪ್ರಮೋಟ್ ಮಾಡ್ತಾ ಇದ್ದಾರೋ ಅವ್ರು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ? ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಇನ್ ಕೇಸ್ ನಾಳೆ ದಿನ ಈ ಬಿಲ್ಲಿ ಈಗ ಏನು 3000 ಜನ ನಿಮ್ಮಿಂದ ಹೋಗಿ ಲಾಗಿನ್ ಆಗಿದ್ದಾರಲ್ಲ, ಅವರಲ್ಲಿ ಯಾರಿಗಾರು ಒಬ್ಬರಿಗೆ ಹೆಚ್ಚು ಕಡಿಮೆ ಆದರೂ ಕೂಡ ನಿಮ್ಮ ಮೇಲೆ ಬರುತ್ತೆ. ಇದು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಅವ್ರನ್ನ ಹೋಗಿ ಹಿಡಿಯೋಕ್ಕಾಗಲ್ಲ. ಯಾಕೆಂತಂದರೆ ಲೀಗಲ್ ಬೆಟ್ಟಿಂಗ್ ಆ್ಯಪ್ ಆದರೆ ಅಟ್ಲೀಸ್ಟ್ ಆ ಟೀಮ್ನ ಹುಡುಕ್ಬೋದು, ಎಲ್ಲಿರ್ತಾರೆ, ಏನು ಸಿಗ್ತಾರೆ, ಅವ್ರಿಗೊಂದು ಆಫೀಸ್ ಅಂತ ಇರುತ್ತೆ. ಅವ್ರಿಗೆಲ್ಲ ಏನೂ ಇರಲ್ಲ. ಇವರು ಎಲ್ಲ ಎಲ್ಲಿ ದುಬೈಯಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಆವಾಗ ನೀವು ಜವಾಬ್ದಾರಿ ಆಗ್ತೀರಾ. ಈಗಲೇ ನೀವೇನು ಮಾಡಿದಿರೋ ಆ ತಪ್ಪನ್ನು ಕರೆಕ್ಟ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಹಾಕೋದ್ರಿಂದ ಇನ್ನೂ ಎಷ್ಟೋ ಜನಕ್ಕೆ ಇದು ಗೊತ್ತಾಗುತ್ತೆ ಈ ಥರ ಎಲ್ಲ ಮಾಡಬಾರ್ದು ಅಂತ. ಆ್ಯಂಡ್ ಜೊತೆಗೆ ನೀವು ಇದರಲ್ಲಿ ತಪ್ಪಾಗಿದೆ ಅಂತ ವೀಡಿಯೋ ಮಾಡಿ ಹಾಕಿದ್ರೆ ದೊಡ್ಡವರಾಗ್ಬಿಡ್ತೀರ. ಇನ್ನು ಮುಂದೆ ನಾನು ಮಾಡಲ್ಲ, ನಾನು ಈ ಥರ ಮಾಡ್ತೋ ಅಂತಂದರೆ ಹಿಂಗೆಲ್ಲ ಆಗ್ತಾಯಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಮೇ ಬಿ ಗೊತ್ತೂ ಇರಲ್ಲ, ಎಲ್ರಿಗೂ ಗೊತ್ತಿರಬೇಕು ಈ ವಿಚಾರಗಳೆಲ್ಲ ಅಂತ ಅಂದ್ಕೊಳ್ಳಲ್ಲ ನಾನು. ಸಂಹವ್ ಎಲ್ಲ ಒಂದು ಕಡೆ ತಪ್ಪು ಆಗೇ ಆಗಿರುತ್ತೆ. ಆ ತಪ್ಪನ್ನು ತಿದ್ದುಕೊಂಡು ದೊಡ್ಡವರಾಗೋಂಥ ಪ್ರಯತ್ನ ಮಾಡಿ ಅಂತ ಹೇಳ್ಕೊಳ್ತಾ, ಫೈನ್ ಡೇ ನಮ್ಮ ಕರ್ನಾಟಕದ ಜನರಿಗೆ ನಾನೊಂದು ಮೆಸೇಜನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕನ್ನಡಿಗನಾಗಿ ಹುಟ್ಟಿ ಕನ್ನಡದಲ್ಲೇ ಬೆಳೆದು ಕನ್ನಡನೇ ಮಾತಾಡಿಕೊಂಡು ಅವ್ನು ಕನ್ನಡ ಬಿಟ್ಟು ಇಲ್ಲೆಲ್ಲೂ ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ಕೊಂಡು ಇಲ್ಲೇ ಏನಾದ್ರು ಮಾಡೋಂಥವ್ನಿಗೆ ಸಪೋರ್ಟ್ ಕೊಡದೇ ಇರ್ತಕ್ಕಂಥ ನಮ್ಮ ವಿಶಾಲ ಹೃದಯದ ಕನ್ನಡಿಗರು, ಹೊರಗಿಂದ ಬಂದವ್ರು ಯಾರೋ ಒಬ್ಬರು ಎರಡು ಮಾತು ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಅವರನ್ನು ಅಟ್ಟದಲ್ಲಿ ಕೂರಿಸ್ಕೊಂಡು ಮೆರೆಸ್ತೀರಾ. ದಯವಿಟ್ಟು ಅದನ್ನು ಮಾಡಬೇಡಿ. ಮನುಷ್ಯನನ್ನಾಗಿ ನೋಡಿ. ಇವನ್ ನಾಳೆ ನಾನೇ ಕೂಡ ಏನಾದರೂ ತಪ್ಪು ದಾರಿ ಹಿಡಿದ್ರೆ ಕಿತ್ತಡಿ ಕಿರಣನ ಒಬ್ಬ ಕಿತ್ತಡಿ ಕಿರಣ್ ಮನುಷ್ಯ ಅಷ್ಟೇ ಗುರು. ಅವನು ತಪ್ಪು ಮಾಡಿದ್ರು ತಪ್ಪೆ, ಅವ್ರ ತಾತ ತಪ್ಪು ಮಾಡಿದ್ರು ತಪ್ಪೆ, ಅವ್ರು ಎಷ್ಟು ದೊಡ್ಡವರಾದರೂ ಆಗಿರಲಿ. ಈ ಥರ ಇಟ್ಕೊಳ್ಳಿ. ಸೊ ನನ್ನಿಂದ ಇನ್ಸ್ಪೈರ್ ಆಗ್ತಾ ಇದ್ದೀರಾ ಅಥವಾ ನನ್ನನ್ನು ತುಂಬ ಹಚ್ಕೊತೀರಾ, ಈ ಥರದ ಕೆಲಸನ ಮಾಡೋಕ್ಕೆ ಹೋಗ್ಬೇಡಿ. ನನ್ನೊಂದು ಕೇರಿಂಗ್ ಏನು ಅಂತಂದರೆ, ಲೇಖಿ ಗೋಸ್ವಾಮಿ ಬ್ರೋ, ನೀವು ಮೇ ಬಿ ನೀವು ಆರಿಜಿನೇಟೆಡ್ ಫ್ರಮ್ ರಾಜಸ್ಥಾನ್ ಅಂತ ಅನ್ಕೋತೀನಿ. ನೀವು ರಾಜಸ್ಥಾನದಿಂದ ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದೀರಾ. ಈಗ ನೀವು ಕೂಡ ಕನ್ನಡಿಗರಾಗಿದ್ದೀರಾ. ಆದರೆ ಅಲ್ಲಿಂದ ನೀವು ಇಲ್ಲಿ ಬಂದು ನಮ್ಮ ಕರ್ನಾಟಕದ ಜನತೆನ ಬೆಟ್ಟಿಂಗ್ ಗೀಳಿಗೆ ಇಳಿಸ್ಬೇಕು ಅಂತ ನೀವು ಅಂದ್ಕೊಂಡ್ರೆ ನಾವು ಅದಕ್ಕೆ ಬಿಡಲ್ಲ. ನಮ್ಮ ಜನನ, ನಮ್ಮ ಕರ್ನಾಟಕದ ಜನರನ್ನ, ಯುವಕರನ್ನ ಜವಾಬ್ದಾರಿಯಿಂದ ಇಟ್ಕೊಳ್ಳೋಂಥ ಕೆಲಸ ನಮ್ಮದಾಗಿರುತ್ತೆ. ನಾವಂತೂ ಖಂಡಿತ ಅದನ್ನು ಮಾಡೇ ಮಾಡ್ತೀವಿ. ಇಷ್ಟು ಹೇಳ್ತಾ, ಯಾರೂ ನಂಬಕ್ಕೆ ಹೋಗ್ಬೇಡಿ. ನಿಮ್ಮ ಮಕ್ಕಳ ಜವಾಬ್ದಾರಿ ನೀವು ನೋಡ್ಕೊಳ್ಳಿ. ಈ ಥರ ವೀಡಿಯೋ ನೋಡೋದ್ರಿಂದ
ಮಕ್ಕಳು ಅಣ್ಣ ಇದನ್ನು ಮಾಡ್ತಾನೆ ನಾನು ಇದನ್ನು ಮಾಡಿದ್ರು ತಪ್ಪಿಲ್ಲ ಅಂತ ಅಂದ್ಕೊಂಡೇನಾರು ಜವಾಬ್ದಾರಿನ ಕಳ್ಕೊಂಡ್ರು ಅಂತ ಅಂದ್ಕೊಳ್ಳಿ, ನಾಳೆ ದಿನ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಇವರ ಫ್ಯಾನ್ಸ್ ಯಾರಿದ್ದಾರೋ ಎಲ್ರಿಗೂ ಕೂಡ ಶೇರ್ ಮಾಡಿ, ಆಗ್ರಹಿಸಿ ಅವ್ರು ಇದನ್ನು ತಗೊಳ್ಳಿ ವಾಪಸ್ಸು. ಇನ್ನು ಮುಂದೆ ನಾನು ಪ್ರಮೋಟ್ ಮಾಡಲ್ಲ ಅಂತ ಹೇಳಿ ಆ ದೊಡ್ಡ ಸ್ಥಿತಿಯನ್ನು ಅವ್ರು ಪಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ